ಚುನಾವಣೆ ಹತ್ರ ಬರ್ತಾ ಇದ್ದಂತೆಯೇ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಅವರವರ ಪಕ್ಷದಲ್ಲಿಯೇ ಬೇರೆ ಕಡೆಯಿಂದ ಬಂದವರಿಗೆ ಅವಕಾಶ ಕೊಡಬಾರದು, ಇಲ್ಲಿರೋರೇ ಎಲೆಕ್ಷನ್ ನಿಂತ್ಕೊಳ್ಬೇಕು, ಸಹಜ ಕೂಡ ಇದೆ. ಎಸ್ಪೆಷಲಿ ನಾವು ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರು ನಾರ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹೇಗಾಗಿದೆ ಅಂದರೆ ಇದು ಕಡೆ ಘಳಿಗೆವರೆಗೂ ಟಿಕೆಟ್ ಅನೌನ್ಸ್ ಆಗೋವರೆಗೂ ಇದು ಯಾರಿಗೆ ಸಿಕ್ತು ಅಂತ ಯಾರೂ ಹೇಳೋಕ್ಕಾಗ್ತಾ ಇಲ್ಲ. ಅದೇ ಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಾಕಷ್ಟು ನಾಯಕರಿದ್ದಾರೆ. ಅಲ್ಲಿ ಇಲ್ಲೇನಾಗ್ತಿದೆ ನೋಡಿ, ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಶೀತಲ ಸಮರ ಜೋರಾಗ್ಬಿಟ್ಟಿದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸಿ ಟಿ ರವಿ ಬಂದುಬಿಡ್ತಾರಂತೆ. ಚಿಕ್ಕಮಗಳೂರಲ್ಲಿ ಸೋತಿರುವಂಥ ಒಬ್ಬ ಲೀಡರು ಯಾರು, ಸಿ ಟಿ ರವಿ. ಇವರು ಅಲ್ಲಿ ಸೋತ ಮೇಲೆ ಲೋಕಸಭಾ ಕ್ಷೇತ್ರ ನಾನು ಕಂಟೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಹಾಗಾದರೆ ಅಲ್ಲ ರವಿ ಅವರೇ ಚಿಕ್ಕಮಗಳೂರಲ್ಲೇ ಸ್ಪರ್ಧೆ ಮಾಡ್ಬೋದಲ್ರಿ ನೀವು ಅಂತ ಅವ್ರನ್ನೇನಾದರೂ ಕೇಳಿದ್ರೆ, ಅಲ್ಲ ಆಲ್ರೆಡಿ ಯಾರಿದ್ದಾರೆ ಚಿಕ್ಕಮಗಳೂರು ಮತ್ತು ಉಡುಪಿಗೆ ಶೋಭಾ ಕರಂದ್ಲಾಜೆ ಇದ್ದಾರೆ, ಅವ್ರು ಬಿಟ್ಕೊಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದರ ನಡುವೆ ಏನಾಗ್ತಿದೆ ಅಂತ ಹೇಳಿದ್ರೆ ಸಿ ಟಿ ರವಿಗೆ ನೆಲೆ ಇಲ್ಲ, ರಾಜಕೀಯವಾಗಿ ಲೋಕಸಭಾ ಚುನಾವಣೆಗೆ ಅವರಿಗೆ ಅಲ್ಲಿ ನೆಲೆ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ, ಬೆಂಗಳೂರು ನಾರ್ತ್ ಕಡೆ ಟಿಕೆಟ್ ಸಿಗುವ ರೀತಿಯಲ್ಲಿ ಒಂದು ಲಾಬಿಯನ್ನು ಬಿ ಜೆ ಪಿ ಒಳಗಡೆ ಮಾಡ್ತಾ ಇದ್ದಾರೆ. ರವಿ ಅವ್ರನ್ನ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಯಾಕೆ ಬಿಟ್ಕೋಬೇಕು ನಾವು, ನಮಗೇನಂಥದ್ದು, ರವಿ ಯಾಕೆ ಇಲ್ಲಿಗೆ ಬರಬೇಕು? ಈ ಒಂದು ಲಾಜಿಕಲ್ಲಿಯೂ ಕೂಡ ಬೆಂಗಳೂರು ಭಾಗದ ಪ್ರಭಾವಿ ನಾಯಕರೇ ಈ ಲಾಜಿಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರವಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗದಂತೆ ನಾವು ನೋಡ್ಕೊಳ್ಬೇಕು. ಈ ಕಾರಣಕ್ಕೆ ಏನು ಮಾಡ್ತಿದ್ದಾರೆ ಅವರು, ಸದಾನಂದ ಗೌಡರು ಮೊರೆ ಹೋಗ್ತಾ ಇದ್ದಾರೆ. ಸದಾನಂದ ಗೌಡ್ರೆ ರವಿ ಇಲ್ಲಿಗೆ ಬರೋದು ಬೇಡ, ಯಾಕೆ ಬರಬೇಕು ನಮಗೆ, ರವಿ ಇಲ್ಲಿ ನಮ್ಗೆ ಬೇಕಾಗಿಲ್ಲ ಅಂಥೇಳಿ ಸದಾನಂದ ಗೌಡರು ಮನೆಗೆ ಹೋಗಿ ಇದೀಗ ಸಾಕಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ. ಮಾಡಿಕೊಂಡು ನೀವೇ ನಿಂತ್ಕೊಂಬಿಡಿ ಅಂತ. ಸದಾನಂದ ಗೌಡರು ನೋಡಪ್ಪ 34 ವರ್ಷದಿಂದ ಕೆಲಸ ಮಾಡಿದ್ದೀನಿ ನಾನು, ನನಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತನಾಗಿದ್ದೇನೆ ಅಂತ ಅವರು ಹೇಳಿ ಆಯಿತು. ಸೊ ಹಾಗಾಗಿ ಏನು ಪ್ಲಾನ್ ಆಗ್ತಾ ಇದೆ ಈಗ, ಸದಾನಂದ ಗೌಡರು ಕೂಡ ಒಂದು ಕಡೆ ನಾವು ಚೆಕ್ ಮಾಡಿದ್ರೆ ಸದಾನಂದ ಗೌಡರ ಆಶೀರ್ವಾದ ಅದೇ ಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಿರಂತರ ಗಣೇಶ್ ಅವರ ಜೊತೆಗಿದೆ. ಮೊನ್ನೆ ಯಾವುದೋ ಒಂದು ಕಬಡ್ಡಿ ಕಪ್ ಮಾಡಿದರು. ಕಬಡ್ಡಿ ಕಪ್ ಮಾಡಿದಾಗ ಅಲ್ಲಿ ಸದಾನಂದ ಗೌಡರು ಕೂಡ ಮಾತಾಡಿದ್ದಾರೆ, ಇಲ್ಲಿ ಹುಡುಗ ಬಹಳ ಕೆಲಸ ಮಾಡ್ತಾ ಇದ್ದಾನೆ, ಈ ಹುಡುಗನ ಟಿಕೆಟ್ ಸಿಗಬೇಕು, ಯಾರು ಬೇಕಾದ್ರೂ ಆಕಾಂಕ್ಷಿಗಳಿರಬಹುದು, ಅದರಲ್ಲೇನು ತಪ್ಪಿಲ್ಲ ಅಂತ. ಇದರ ನಡುವೆ ಸಿ ಟಿ ರವಿ ಹೆಸರು ಬರ್ತಾ ಇದೆಯಲ್ಲ, ಇದಕ್ಕೆ ಬೆಂಗಳೂರು ಭಾಗದ ಅಥವಾ ಬೆಂಗಳೂರು ಉತ್ತರ ಭಾಗಕ್ಕೆ ಬರುವ ವಿಧಾನಸಭಾ ಕ್ಷೇತ್ರಗಳ ನಾಯಕರುಗಳು ಬಹಳ ಅಲರ್ಟ್ ಆಗ್ತಾ ಇದ್ದಾರೆ. ರವಿನ್ ತಂದು ಇಲ್ಯಾಕೆ ಬಿಟ್ಕೊಳ್ಬೇಕು ನಾವು ಅಂತ, ಬೆಂಗಳೂರು ಹಿಡಿತ ನಮ್ಮ ಕೈ ತಪ್ಪಿಡುತ್ತೆ ಅಂತ ಹೇಳಿ ಒಂದು ಮಹಾಪ್ಲಾನನ್ನು ಹಾಕ್ಕೊಂಡಿದ್ದಾರೆ ಘಟಾನುಘಟಿಗಳು. ಈಗ ಬೊಮ್ಮಾಯಿ, ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಕೂಡ ಒಂದು ಕಡೆ ಭೇಟಿ ಮಾಡಿದ್ದಾರೆ. ಇಷ್ಟು ಜನವನ್ನು ಭೇಟಿ ಮಾಡಿದ್ದಾರೆ ನೋಡಿ. ಅಂದರೆ ರವಿ ಅವರು ಒಂದು ಕಡೆ ಇಲ್ಲಿ ಸಂತೋಷ್ ಅವರ ಕಡೆಯಿಂದ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಇಲ್ಲಿ ಬಿ ಜೆ ಪಿ ನಾಯಕರಿಗೆ ಈ ಒಂದು ವಿಚಾರ ಅವರಿಗೆ ಇರುಸು ಮುರುಸು ಉಂಟು ಮಾಡ್ತಾ ಇದೆ. ಈ ತಂತ್ರ ಏನಪ್ಪ, ತಂತ್ರ ನಾವು ಚೆಕ್ ಮಾಡಿಕೊಂಡ್ರೆ ಬಿ ಜೆ ಪಿ ನಾಯಕ ತಂತ್ರ ವಿಚಾರಕ್ಕೆ ಬಂದರೆ ನೋಡಿ, ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು. ಅದು ಅಶೋಕ್ ಅವರೋ ಇನ್ನೊಬ್ಬರೋ ಮತ್ತೊಬ್ಬರೋ ಗೊತ್ತಿಲ್ಲ ನಮಗೆ. ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳುವಂತಹ ಒಂದು ತಂತ್ರದ ಭಾಗವಾಗಿಯೂ ಕೂಡ ಇದನ್ನು ಅವರು ಯೋಚನೆ ಮಾಡ್ತಾ ಇರಬಹುದು. ತಮ್ಮ ಸ್ಥಾನಗಳು ಭದ್ರ ಮಾಡ್ಕೋಬೇಕು. ಸದಾನಂದ ಗೌಡ್ರನ್ನ ಬೆಂಗಳೂರು ಉತ್ತರದಿಂದನೇ ಕಣಕ್ಕಿಳಿಸಿದ್ರೆ ಹೇಗೆ? ಸದಾನಂದ ಗೌಡ್ರಿಗೆ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಗೊತ್ತಿಲ್ಲ. ಒಂದು ಸಲ ಅಂತೂ ಹೇಳಾಗಿದೆ, ನನಗೆ ಚುನಾವಣಾ ರಾಜಕಾರಣ ಬೇಡ ಇನ್ನ ಅಂತ. ಟಿಕೆಟ್ ಸಿಗಲ್ಲ ನಿಮಗೆ ಅಂತ ಹೇಳಿದ ಮೇಲೆ ಆ ಡಿಸಿಷನ್ ಬಂತು, ಅಥವಾ ಯಾವುದೇ ಕಾರಣಕ್ಕೂ ನೀವು ಎಲೆಕ್ಷನ್ ನಿಂತ್ಕೊಳ್ಬೇಡಿ ಅಂತ ಒಂದು ಫರ್ಮಾನ್ ಬಂತು, ನಮಗೆ ಗೊತ್ತಿಲ್ಲ. ಸದಾನಂದ ಗೌಡ್ರಂತೂ ಹೇಳಿ ಆಯಿತು, ಇರುಸು ಮುರುಸು ತಪ್ಪಿಸ್ಕೊಳ್ಳೋ ಸಲುವಾಗಿ ಕೂಡ ಹೇಳಿರಬಹುದು. ಇದೀಗ ಸದಾನಂದ ಗೌಡ್ರನ್ನೇ ಬೆಂಗಳೂರು ನಾರ್ತಿಂದ ಕಣಕ್ಕಿಳಿಸಿದ್ರೆ ಹೇಗೆ ಅಂತ. ಇದೇ ಭಾಗದಲ್ಲಿ ನಿರಂತರ ಗಣೇಶ್ ಕೂಡ ಬಹಳ ಟ್ರೈ ಮಾಡ್ತಾ ಇದ್ದಾರೆ, ಅವರು ಕೂಡ ಟಿಕೆಟ್ಗೋಸ್ಕರ. ನಿರಂತರ ಗಣೇಶ್ಗೆ ಸದಾನಂದ ಗೌಡರ ಆಶೀರ್ವಾದವೂ ಇದೆ, ಈ ಕಡೆ ವಿಜೇಂದ್ರ ಅವರ ಆಶೀರ್ವಾದವೂ ಇದೆ, RSS ಜೊತೆ ಕೂಡ ಚೆನ್ನಾಗಿದ್ದಾರೆ ಅವರು. ಸೊ ವಿಷಯ ಇಷ್ಟಿದ್ದಾಗ ಇದರ ನಡುವೆ ಸದಾನಂದ ಗೌಡನ ಕಣಕ್ಕಿಳಿಸ್ಬಿಟ್ರೆ ರವಿನ ಅವಾಯ್ಡ್ ಮಾಡಬಹುದು ಅಂತ ಒಂದು ಪ್ಲಾನ್ ನಡೀತಾ ಇದೆ. ನಡೀಲಿ ಅಲ್ಲಿ ಇದೊಂದು ಭಾಗ. ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಸದಾನಂದ ಗೌಡರ ಮೇಲೆ ಪ್ರೀತಿಗೆ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಬೆಂಗಳೂರು ನಾರ್ತ್ನ ವಿಧಾನಸಭಾ ಕ್ಷೇತ್ರಗಳ ನಾಯಕರು? ಅಂದರೆ ಪ್ರೀತಿ ಏನಿಲ್ಲ, ರವಿನ ಅವಾಯ್ಡ್ ಮಾಡಬೇಕು. ರವಿ ಅವರಿಗೆ ಒಂದು ಬ್ಯಾರಿಕೇಡ್ ರೂಪದಲ್ಲಿ ಸದಾನಂದ ಗೌಡ್ರನ್ನ ಬಳಸ್ತಾ ಇದ್ದಾರಾ? ರವಿ ಅವರು ಚಿಕ್ಕಮಗಳೂರಿಂದ ಹೊರಟ್ರೆ ಅವ್ರು ಬೆಂಗಳೂರು ನಾರ್ತ್ ಬರೋ ಅಷ್ಟರಲ್ಲಿ ಸದಾನಂದ ಗೌಡರು ಅಲ್ಲೇ ಚೆಕ್ ಪಾಯಿಂಟಲ್ಲೇ ತಡೆದು ನಿಲ್ಲಿಸ್ಬಿಡ್ಬೇಕು ಅವ್ರನ್ನ, ಬ್ಯಾರಿಕೇಡ್ ಆಗಿ ಅವ್ರ ಒಳಗಡೆ ಬಿಡಬಾರ್ದು ಅಂತ ಹೇಳಿ ಒಂದು ಪ್ಲಾನ್ ಇವ್ರು ಮಾಡ್ಕೊಂಡಿರಬಹುದು. ಸಿ ಟಿ ರವಿ ಏನಾದರೂ ಬಂದುಬಿಟ್ರೆ ನಮಗೆ ಬೆಂಗಳೂರಿನ ಹಿಡಿತ ತಪ್ಪಿಬಿಡುತ್ತೆ ನಮಗೆ. ಈಗ RSS ಇನ್ನೊಂದು ಮತ್ತೊಂದು ಎಲ್ಲ ಅವರೇ ಕಂಟ್ರೋಲ್ ತೊಗೊಂಡ್ಬಿಟ್ಟಾಗ ನಾವೇನು ಮಾಡೋಣ ಇಲ್ಲಿ? ಜೊತೆಗೆ ಈ MP ಸಿ ಟಿ ರವಿಯನ್ನು ಅಕಸ್ಮಾತ್ ಗೆದ್ದುಬಿಟ್ರೆ, ಇವ್ರು MP ಆಗಿಬಿಟ್ರೆ ಇವ್ರ ಮಾತು ಹೇಳ್ಕೊಂಡು ನಾವು ಇವ್ರ ಮಾತನ್ನು ಕೇಳ್ಕೊಂಡು ಕೂತ್ಕೋಬೇಕಾ, ಯಾಕೆ ಬೇಕು ನಮಗೆ ಅಂತ ಕೂಡ ಒಂದು ಚರ್ಚೆ ಇಲ್ಲಿ ನಡೀತಾ ಇದೆ. ಇನ್ನು ನಿನ್ನೆ ನಮ್ಮ ಹಿರಿಯ ನಾಯಕರು ಬಂದು ಸ್ಪರ್ಧೆ ಮಾಡಿ ಅಂತ ಹೇಳಿದರು. ಸದಾನಂದ ಗೌಡರು ಹೇಳ್ತಿರೋ ಮಾತು, ಅವ್ರ ವರ್ಷನ್ ಏನಿದೆ ಅಂತ ಹೇಳಿದ್ರೆ, ನೋಡಪ್ಪ ನನ್ನ ಹಿರಿಯ ನಾಯಕರು ಬಂದುಬಿಟ್ಟು ಏನು ಮಾಡ್ತಿದ್ದಾರೆ, ಸ್ಪರ್ಧೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಆ ಥರ ಹೇಳಿದಾಗ ನಾನು ಅವರಷ್ಟೇ ಅಲ್ಲಪ್ಪ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಸದಾನಂದ ಗೌಡ್ರೆ ನೀವೇ ನಿಲ್ಲಬೇಕು,
ನೀವೇ ನಿಂತ್ಕೊಳ್ಬೇಕು ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ, ಈ ಭಾಗದ ನಾಯಕರು ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಒಂದಷ್ಟು ನಾಯಕರು ಬಂದು ಮಾತನಾಡಿ ಹೋಗಿದ್ದಾರೆ. ಹಾಗಾಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, 8 ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು, ಒಂದು ಲೋಕಸಭಾ ಕ್ಷೇತ್ರಕ್ಕೆ ಬರಬಹುದಾದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಯಾರು ವಿರೋಧಿಗಳು ಅಂತಿಲ್ಲ. ಯಾವುದೇ ಶಾಸಕರಾಗಲಿ ನನ್ನನ್ನು ವಿರೋಧ ಮಾಡಲ್ಲ ಈ ವಿಚಾರದಲ್ಲಿ. ನೋಡೋಣ, 8 ಕ್ಷೇತ್ರಗಳಲ್ಲೂ ಯಾರು ವಿರೋಧಿಗಳಂತೂ ಇಲ್ಲ. ಇದರ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತೀನಿ ಅಂತೇಳಿ ಸದಾನಂದ ಗೌಡರು ಮಾತಾಡಿದ್ದಾರೆ. ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂಥದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು, ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ನಿಜ. ಇದರ ಅವರು ಮಾತ್ರ ಅಲ್ಲ, ನನಗೆ ನನ್ನ ಕ್ಷೇತ್ರದ ಎಲ್ಲ ಕಡೆಗಳಿಂದ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು, ಅಂದರೆ ಯಶವಂತಪುರದಿಂದ ಸನ್ಮಾನ್ಯ ಸೋಮಶೇಖರರು ಮತ್ತು ಅವರ ಟೀಮು, ಮುನ್ರಾಜು ಮತ್ತು ಅವರ ಟೀಮು, ನಮ್ಮ ಮೈತ್ರಿ ಬಸವರಾಜ್ ಮತ್ತು ಅವರ ಟೀಮು, ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರ್ ಹಿಂಗೆ ಮಾಡ್ತೀರಿ, ಯಾಕೆ ಸರ್ ಹಿಂಗೆ ಮಾಡ್ತೀರಿ ಅಂತ ನಾನು ಒತ್ತಡ ಮಾಡ್ತಾ ಇರುವಂಥದ್ದು. ನನಗೆಲ್ಲ ಮನಸ್ಸಿಗೆ ಒಂದು ಸಂತೋಷ. ಯಾಕೆ ಅಂತ ಹೇಳಿದರೆ ನನ್ನ ಮೇಲೆ ಆ ರೀತಿಯ ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲ ಅಂತ. ನನ್ನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾರೇ ವಿರೋಧಿಗಳಿಲ್ಲ, ನನಗೆಲ್ಲ ಪ್ರೀತಿಯಲ್ಲಿದ್ದಾರೆ. ಆದರೆ ನಾನು ನನ್ನದೇ ಆದಂಥ ಒಂದು ನಿಶ್ಚಯ, ಸುದೀರ್ಘವಾದಂಥ 30 ವರ್ಷಗಳ ರಾಜಕಾರಣ, ಮತ್ತೆ ಹೊಸಬರಿಗೆ ಅವಕಾಶ ಕಲ್ಪನೆ ಮಾಡಿಕೊಡಬೇಕು, ನನ್ನ ಅನುಭವಗಳನ್ನು ಪಕ್ಷಕ್ಕೆ ದಾರಿ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ. ನಿನ್ನೆ ಬಂದಿದ್ದಾರೆ, ನಿಜವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇಂಥ ದೊಡ್ಡ ದೊಡ್ಡ ಹಿರಿಯರುಗಳು ಮತ್ತು ನನ್ನ ಪಕ್ಷದ ಎಲ್ಲ ಶಾಸಕರುಗಳು, ಹಿಂದೆ ಮಂತ್ರಿಗಳಾಗಿದ್ದವರು, ನನ್ನ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಬಂದು ದಿನ ಪದೇ ನನಗೆ ಹಿಂಸೆ ಕೊಡ್ತಾ ಇರುವಂಥದ್ದನ್ನು ನಾನು ಕಂಡಿದ್ದೇನೆ. ನೋಡೋಣ ಏನಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಬೆಂಗಳೂರು ಉತ್ತರ ಈ ಒಂದು ಲೋಕಸಭಾ ಕ್ಷೇತ್ರದ ಮೇಲೆ ಅನೇಕರ ಕಣ್ಣಿದೆ. ಈ ಕಡೆಯಿಂದ ನೋಡಿದ್ರೆ ಸುಮಲತಾ ಅವ್ರಿಗೂ ಕಣ್ಣಿರಬಹುದು, ಸಿ ಟಿ ರವಿಗೂ ಕಣ್ಣಿರಬಹುದು. ನಿರಂತರ ಗಣೇಶು BJP ಕಡೆಯಿಂದ ಬಹಳಷ್ಟು ಟ್ರೈ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಯುವ ಉತ್ಸಾಹಿ ತರುಣ, ಅವ್ರಿಗೂ ಒಂದು ಆಸೆ ಇದೆ. ಸದಾನಂದ ಗೌಡರ ಆಶೀರ್ವಾದ ನಿರಂತರ ಗಣೇಶ್ ಮೇಲೂ ಕೂಡ ಇದೆ, ವಿಜಯೇಂದ್ರ ಅವ್ರ ಕಡೆ ಆಶೀರ್ವಾದ ಕೂಡ ಇದೆ, RSS ಹತ್ರನೂ ಚೆನ್ನಾಗಿದೆ. ಜೊತೆಗೆ ಅವರು ಒಂದಷ್ಟು ಮೆಡಿಕಲ್ ಕ್ಯಾಂಪ್ಗಳು ಅವು ಇವು ಇಂಥ ಕೆಲಸ ಮಾಡೋದು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ಸಿ ಟಿ ರವಿ ಅವ್ರನ್ನ ತಡಿಬೇಕು ಅಂತ ಹೇಳಿದ್ರೆ ಸದಾನಂದ ಗೌಡ್ರಿಗೆ ಮಾತ್ರ ಸಾಧ್ಯನಾ? ಇದು ಅವ್ರು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಸಾಧ್ಯನಾ, ಅಥವಾ ಇಲ್ಲಿ ಒಕ್ಕಲಿಗ ಜಾತಿ ಉಪಪಂಗಡಗಳು ಕೂಡ ಒಂದು ಇಶ್ಯೂ ಆಗುತ್ತಾ? ಗಂಗಟಕಾರ ಒಕ್ಕಲಿಗನ ಅಥವಾ ರವಿ ಅವರನ್ನ ಈ ಕಡೆ ಗಂಗಟಕಾರ ಒಕ್ಕಲಿಗ ಸಮುದಾಯದವರು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಇಲ್ವಾ? ಸದಾನಂದ ಗೌಡರು ಅವಾಗಿಂದ ಒಂದು ರೀತಿಯಲ್ಲಿ ಆ ಕ್ಷೇತ್ರದೊಂದಿಗೆ ಇದ್ದಾರೆ, ಆ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡೋ ಚಾನ್ಸಸ್ ಇರುತ್ತಾ? ಏನಿದ್ರ ಕಥೆ ಅಂತ? ರಮಕಾಂತ್, ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಸಿ ಟಿ ರವಿಯವರು ಇವತ್ತು BJP ಪಕ್ಷದಲ್ಲಿ ಒಂದು ರೀತಿ ಕೆಳಗೆ ಕುಸಿದಿದ್ದಾರೆ. ಯಾಕೆಂದರೆ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೂಡ ಇಲ್ಲ, ಈ ಕಡೆ MLA ಸ್ಥಾನ ಕೂಡ ಇಲ್ಲ. ಸೊ ಹಾಗಾಗಿ ನಾನು ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಅವರಿಗೆ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದೆ. ಈಗ ಹಾಲಿ ಸಂಸದೆಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವರೇ ಈ ಬಾರಿ ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ. ಹಾಗಾಗಿ ಆ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೊಂದು ಕ್ಷೇತ್ರದಲ್ಲಿ ನೀವು ನಿಲ್ಲೋದಾದರೆ ನಾವು ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಸಿ ಟಿ ರವಿ ಅವರಿಗೆ ಕೊಟ್ಟಿದ್ದಾರೆ. ಸಿ ಟಿ ರವಿ ಅವರಿಗೆ ಎಲ್ಲಿದೆ ಅವಕಾಶ? ಸೊ ಹಾಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳಿದೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ನಾನು ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಸಿ ಟಿ ರವಿ ಅವ್ರಿಗಿದೆ. ಯಾಕೆಂದರೆ ಹಾಲಿ ಸಂಸದರಾಗಿರುವಂಥ ಸದಾನಂದ ಗೌಡರು ಇದ್ರೂ ಸದಾನಂದ ಗೌಡರು ಈಗಾಗಲೇ ಚುನಾವಣಾ ರಾಜಕಾರಣದಿಂದ ಹಿಂದಕ್ಕೆ ಸರಿದಿದ್ದಾರೆ, ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಿ ಟಿ ರವಿ ಅವರು ಅಲ್ಲಿ ಹೋದ್ರೆ ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ. ರಮಕಾಂತ್, ಶಿವು, ಈಗ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹೇಗಾಗ್ತಿದೆ ಅಂತ ಹೇಳಿದ್ರೆ ಈ ಚುನಾವಣಾ ನಿರಾಶ್ರಿತರ ಆಶ್ರಯ ತಾಣ ಆಗ್ತಾ ಇದೆಯಾ ಇದು ಅಂತ. ಯಾರ್ಯಾರು ಎಲ್ಲೆಲ್ಲಿ ಕ್ಷೇತ್ರಗಳು ಪ್ರಾಬ್ಲಮ್ ಆಗ್ತಾ ಇದೆಯೋ ಅವರೆಲ್ಲ ಬಂದು ಬೆಂಗಳೂರು ನಾರ್ತ್ಗೆ ಬರಬಹುದು ಅಂತನಾ ಗೇಟ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ. ಚುನಾವಣಾ ರಾಜಕೀಯ ನಿರಾಶ್ರಿತರ ಆಶ್ರಯ ತಾಣನ ಇದು ಅಂತ. ಅಂದರೆ ರಮಕಾಂತ್, ಇಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳಿದೆ. ಸುಮಾರು 7.5 ಲಕ್ಷ 24 ಲಕ್ಷ
ಮತ ಬ್ಯಾಂಕ್ ಇದೆ. ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಸೊ ಅಲ್ಲಿ ಸುಮಾರು 7.5 ಲಕ್ಷದಷ್ಟು ಒಕ್ಕಲಿಗ ಸಮುದಾಯದ ಮತಗಳಿದೆ. ಅದರಲ್ಲಿ 6.5ರಷ್ಟು 6.5 ಲಕ್ಷದಷ್ಟು ಮತಗಳು ಗಂಗಟ್ಗಾರ್ ಅಂದರೆ ಒಕ್ಕಲಿಗ ಸಮುದಾಯದಲ್ಲಿ ಬರುವಂತಹ ಉಪಪಂಗಡ ಗಂಗಟ್ಗಾರ್ ಸಮುದಾಯದ ಮತಗಳಿದೆ. ಸೊ ಆ ಕಾರಣಕ್ಕೆ ಅಲ್ಲಿ ಸಿ ಟಿ ರವಿ ಅವರನ್ನು ತಂದು ನಿಲ್ಲಿಸಿದ್ದೆ ಆದರೆ ಆ ಸಮುದಾಯದ ಮತಗಳು ನಮಗೆ ಬರುತ್ತೆ, ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ. ಈಗ ಪ್ರಸ್ತುತ ಅಲ್ಲಿ ಕ್ಷೇತ್ರಕ್ಕೆ ಎ ಟಿ ರಾಮಸ್ವಾಮಿ ಅವರು ಕೂಡ ಕಣ್ಣಿಟ್ಟಿದ್ದಾರೆ, ಸಿ ಟಿ ರವಿ ಅವರು ಕಣ್ಣಿಟ್ಟಿದ್ದಾರೆ, ಸುಮಲತಾ ಅವರು ಕೂಡ ಕಣ್ಣಿಟ್ಟಿದ್ರು. ಆದರೆ ಸುಮಲತಾ ಅವರು ಈಗ ಒಂದು ಹೆಜ್ಜೆ ಹಿಂದಕ್ಕೆ ಸರಿದಂತೆ ಕಾಣಿಸ್ತಾ ಇದೆ. ನಾನು ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಬರಲಾರೆ, ಮಂಡ್ಯ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತೇನೆ ಅಂತೇಳಿ ಈಗಾಗಲೇ ತಮ್ಮ ಆಪ್ತರಿಗೆ ಹೇಳ್ಕೊಂಡಿದ್ದಾರೆ. ಅಂದರೆ BJP ಟಿಕೆಟ್ ಕೊಡದೇ ಇದ್ರೂ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂತಹ ಒಂದು ಸಾಧ್ಯತೆಗಳು ಸುಮಲತಾ ಅವರಲ್ಲಿದೆ. ಹಾಗಾಗಿ ಉಳಿದಿರುವಂತಹ ಅಭ್ಯರ್ಥಿಗಳು ಯಾರು, ಆಕಾಂಕ್ಷಿಗಳು ಯಾರಿದ್ದಾರೆ, ಇಲ್ಲಿ ನಿರಂತರ ಗಣೇಶ್ ಕೂಡ ಇದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯ ಮತ್ತೆ ಅದರಲ್ಲೂ ಉಪಪಂಗಡ ಆಗಿರುವಂತಹ ಗಂಗಟ್ಕಾರ್ ಸಮುದಾಯವನ್ನ ಪ್ರತಿನಿಧಿಸುವಂತವರು ಏಕೈಕ ಆಕಾಂಕ್ಷಿ ನಿರಂತರ ಗಣೇಶ್ ನೀವು ಹೇಳಿದ ಹಾಗೆ. ಅದನ್ನ ಹೊರತುಪಡಿಸಿ ಉಳಿದಿರುವಂತವರು ಆ ಒಕ್ಕಲಿಗ ಉಪ ಸಮುದಾಯಗಳಲ್ಲಿ ಬರುವಂತಹ ಬೇರೆ ಉಪಪಂಗಡಗಳವರು. ಹಾಗಾಗಿ ಸಮುದಾಯ ಒಳಪಂಗಡಗಳ ವಿಚಾರ ಬಂದಾಗ ಒಳಪಂಗಡಗಳ ಸಮುದಾಯದ ಜನ ಏನಿರ್ತಾರೆ, ಇವರು ನಮ್ಮವರಪ್ಪ ಇವ್ರಿಗೆ ಹಾಕಿ ಅನ್ನುವಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಈಸಿಯಾಗಿ ಗೆಲ್ಲಬಹುದು. ಈಗ ನಿರಂತರ ಗಣೇಶ್ ಅವರನ್ನು ಹೊರತುಪಡಿಸಿದರೆ ಉಳಿದವರು ತಮೇಶ್ ಗೌಡ ಇರ್ಬೋದು, ಎ ರವಿ ಇರ್ಬೋದು, ಅವರು ಮರಸು ಒಕ್ಕಲಿಗರು ಬರ್ತಾರೆ. ಹಾಗಾಗಿ ಇಲ್ಲಿ ಒಳಪಂಗಡದ ಓಟ್ಗಳು ಬರೋದಿಲ್ಲ. ಒಕ್ಕಲಿಗ ಸಮುದಾಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಂದ್ರೂ ಒಳಪಂಗಡ ಅಂತ ಬಂದಾಗ ಸಮುದಾಯದ ಅಭ್ಯರ್ಥಿ ಎಲ್ಲ ನಾವು ಯಾಕೆ ಹಾಕಬೇಕು ಓಟು ಅನ್ನುವಂಥದ್ದು ಕ್ವಶನ್ ಬರುತ್ತೆ, ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ನಿರಂತರ ಗಣೇಶ್ ಅವರು ಈಗ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ನೀವು ಹೇಳ್ದಾಗೆ ಸಂಘ ಪರಿವಾರದ ಹಿನ್ನೆಲೆ ಇದೆ, ವಿಜಯೇಂದ್ರ ಅವರ ಕೃಪಾ ಕಟಾಕ್ಷವು ಕೂಡ ಇದೆ, ಹಾಗೆ ಸದಾನಂದ ಗೌಡರ ಬೆಂಬಲ ಕೂಡ ಇದೆ. ಇಲ್ಲಿ ಬರ್ತಾ ಇರುವಂತ ವಿಚಾರ ಅಂದ್ರೆ ಸಿ ಟಿ ರವಿ ಒಂದು ವೇಳೆ ಇಲ್ಲಿ ಬಂದಿದ್ದೆ ಆದ್ರೆ ನಮಗೆ ಎಲ್ಲಿ ಹೊಡೆತ ಬೀಳುತ್ತೋ ಅನ್ನುವಂತ ಆತಂಕ ಇವತ್ತು ಪ್ರತಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಹಾಗೆ ಮಾಜಿ DCM ಅಶ್ವಥ್ ನಾರಾಯಣ ಅವರಲ್ಲಿ ಬಂದಿದೆ. ಹಾಗಾಗಿ ನಿನ್ನೆ ಯಾಕೆಂದ್ರೆ ಅಶ್ವಥ್ ನಾರಾಯಣ ಅವರ ಕ್ಷೇತ್ರ ಮಲ್ಲೇಶ್ವರಂ ಕ್ಷೇತ್ರ ಮತ್ತೆ ಗೋಪಾಲಯ್ಯ ಅವರ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಗಳು ಕೂಡ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುತ್ತೆ. ಇನ್ನೊಂದ್ ಕಡೆ ಚೆಕ್ ಮಾಡ್ಕೊಂಡ್ರೆ ಈಗ ಸಾಮಾನ್ಯವಾಗಿ ಸ್ವಲ್ಪ ಬೆಳೆದಿರುವಂತಹ ನಾಯಕರ ದೃಷ್ಟಿಯಿಂದ ಯಾರಾದರೂ ಬೇರೆಯವರು ಬಂದುಬಿಟ್ರೆ ಅವರಿಗೆ ಸರಿಸಮಾನೋ ಅಥವಾ ಅವ್ರಿಗೆ ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥ ನಾಯಕ ಬಂದು ಅವರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರದ ಕಂಟೆಸ್ಟ್ ಮಾಡಿದಾಗ ಅಕಸ್ಮಾತ್ ಗೆದ್ದುಬಿಟ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಬೇಸರ ಕೂಡ ಇರುತ್ತೆ. ಇದು ಯೋಚನೆ ಮಾಡಿದ್ರೆ ಹೊಸ ಮುಖಕ್ಕೆ ಅವಕಾಶ ಕೊಡೋದೇ ಮೇಲಲ್ವಾ? ಅದೇ ಬೆಟರ್ ಆಪ್ಷನ್ ಅಲ್ವಾ? ಅಥವಾ ಸದಾನಂದ ಗೌಡರು ಕಂಫರ್ಟಬಲ್ ಆಗಿದ್ರೆ ಅವ್ರಿಗೂ ಬೇಕಾದ್ರೆ ಎಸ್ ಅಂತ ಹೇಳಬಹುದು. ಅದು ಬಿಟ್ಬಿಟ್ಟು ಬೇರೆ ಕಡೆಯಿಂದ ಯಾಕಿದೆ ಎರವಲು ಅಂತ. ಖಂಡಿತ ರಮಕಾಂತ್, ಯಾಕೆಂದ್ರೆ ಇಲ್ಲಿ ಅವರಿಗೆ ಕಾಡ್ತಾ ಇರುವಂತಹ ಆತಂಕ ಮತ್ತೆ ಭಯ ಅಂದ್ರೆ ಸಿ ಟಿ ರವಿ ಅವ್ರನ್ನ ಒಂದು ವೇಳೆ ಏನಾದರೂ ಇಲ್ಲಿ ಬಂದು ನಿಂತಿದ್ದೆ ಆದ್ರೆ, ಯಾಕೆಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಪ್ರಭಾವಿಯಾಗಿರುವಂತಹ ವ್ಯಕ್ತಿ ಸಿ ಟಿ ರವಿ. ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ ಅವ್ರಿಗಿನ ಹೆಚ್ಚಾಗಿ ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆ ಸಂಪರ್ಕ ಇದೆ, BL ಸಂತೋಷ್ ಅವರ ಸಂಪರ್ಕ ಇದೆ. ಹಾಗಾಗಿ ಸಂಘ ಪರಿವಾರದಿಂದಲೂ ಕೂಡ ಸಿ ಟಿ ರವಿ ಅವರನ್ನ ಪ್ರಮೋಟ್ ಮಾಡಲಾಗತ್ತೆ ಏನಾದರೂ ಒಂದು ವೇಳೆ ಅಲ್ಲಿ ಕೊಡಬೇಕು ಅನ್ನುವಂಥದ್ದು ಬಂದ್ರೆ. ಹಾಗಾಗಿ ಸಿ ಟಿ ರವಿ ಅವರು ಏನಾದರೂ ಬೆಂಗಳೂರು ಉತ್ತರಕ್ಕೆ ಬಂದಿದ್ದೆ ಆದ್ರೆ ನಾವು ಅವರ ಮಾತಿಗೆ ಮನ್ನಣೆಯನ್ನ ಕೊಡಬೇಕಾಗತ್ತೆ. ನಾವ್ಯಾಕೆ ಅವ್ರ ಮಾತಿಗೆ ಮನ್ನಣೆಯನ್ನ ಕೊಡಬೇಕು? ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದಲೂ ಕೂಡ ನಾವು ಇಲ್ಲೇ ಇದ್ದೀವಿ, ಸ್ಥಳೀಯ ನಾಯಕರು ನಾವು. ಮತ್ತೊಬ್ಬ ಒಕ್ಕಲಿಗ ಸಮುದಾಯದ ನಾಯಕ ಬಂದು ಇಲ್ಲಿ ಸ್ಪರ್ಧೆಯನ್ನ ಮಾಡಿ ಅವನ ಮಾತನ್ನ ನಾವು ಕೇಳಬೇಕು ಅಂದ್ರೆ ಯಾರು ತಡೆಯೋದಕ್ಕೆ ಸಾಧ್ಯ? ಇದು ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ ಅವರಲ್ಲಿ ಬಂದಿರುವಂತಹ ಒಂದು ಆತಂಕ. ಸೊ ಆ ಕಾರಣಕ್ಕೆ ಸದಾನಂದ ಗೌಡ್ರೆ ನೀವೇ ನಿಲ್ಲಿ, ಸಿ ಟಿ ರವಿ ಅವರು ಬೇಡ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಅವ್ರ ಮನೆಗೆ ಹೋಗಿ ಅವರನ್ನ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ಅದು ವರ್ಕೌಟ್ ಆಗಿಲ್ಲ. ಸದಾನಂದ ಗೌಡರು ಸರಾಸಗಟಾಗಿ ಅದನ್ನ ತಿರಸ್ಕರಿಸಿದ್ದಾರೆ. ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಪಡ್ಕೊಂಡಿದ್ದೇನೆ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದೇನೆ, ಹಾಗಾಗಿ ನಾನು ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಹುತೇಕವಾಗಿ ಅವರ ಒಂದು ಒಪ್ಪಿಗೆ ಕೂಡ ನಿರಂತರ ಗಣೇಶ್ ಕಡೆ ಇದ್ದಂತೆ ಕಾಣಿಸ್ತಾ ಇದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.